ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಈ ಸೊಪ್ಪೆಲ್ಲ ಯೂಸ್ ಮಾಡಿಕೊಂಡು ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ ಯಾವುದೆಲ್ಲ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ, ಇದು ಕರಿಬೇವಿದೆ, ಮತ್ತು ಇದರಲ್ಲಿ ತಿಮರೆ ಅಂತ ಹೇಳ್ತಾರೆ, ಒಂದೆಲಗ ಅಂತ ಹೇಳ್ತಾರೆ. ನಾವು ತಿಮರೆ ಅಂತ ಕರಿತೇವೆ. ಇದು ನಮ್ಮ ಮನೆಯಲ್ಲೇ ಬೆಳೆಸಿರೋದು ನಾನು. ನೀವು ಮನೇಲಿ ಬೆಳೆಸ್ಕೊಳ್ಬೋದು ಪಾಟ್ ಇದ್ದರೆ. ಮತ್ತಿದು ದೊಡ್ಡ ಪತ್ರೆ ಅಂತ ಕರಿತೇವೆ. ಸ್ವಲ್ಪ ಬಾಡಿದೆ, ನಾನು ತಂದು ತುಂಬ ದಿನ ಆಗಿತ್ತು, ಅಲ್ಲಿ ಕೆಳಗಡೆ ಮನೆಯಲ್ಲಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದ್ರ ಬಾಡಿದ್ರೂ ಪರವಾಗಿಲ್ಲ, ಅದರ ಮೆಡಿಸಿನ್ ವ್ಯಾಲ್ಯೂ ಏನು ಹೋಗಲ್ಲ. ಇದನ್ನು ಮೂರನ್ನು ಹಾಕ್ಕೊಂಡು ನಾನು ಚಟ್ನಿ ಮಾಡ್ತಾಯಿದ್ದೇನೆ. ಚಟ್ನಿಗೆ ಏನೆಲ್ಲ ಬೇಕು ಅಂದರೆ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತು 1.5 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೇನೆ, ಸ್ವಲ್ಪ ಹುಳಿ, ಮತ್ತು ಒಂದು ಅರ್ಧ ಸ್ಪೂನು ಎಳ್ಳು ತೊಗೊಂಡಿದ್ದೇನೆ, ಒಂದೆರಡು ಹಸಿಮೆಣಸಿನ್ಕಾಯಿ. ಇದು ಖಾರ ಇದೆ ಹಸಿಮೆಣಸಿನ್ಕಾಯಿ, ಅದರಿಂದ ಎರಡೇ ತೊಗೊಂಡಿದ್ದೇನೆ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ತೊಗೊಳ್ಬೋದು. ಈ ಖಾರ ಇಲ್ಲದ್ದು ಮೆಣಸಿನ್ಕಾಯಿ ಆದರೆ ಏನೋ ಒಂದು 3-4 ತೊಗೊಳ್ಬೇಕಾಗುತ್ತೆ. ಇದು ತುಂಬ ಖಾರ ಇದೆ. ಮತ್ತೊಂದು ಅರ್ಧ ಸ್ಪೂನು ಕಡಲೆಪಪ್ಪು ತೊಗೊಂಡಿದ್ದೇನೆ, ಮತ್ತು 1.5 ಸ್ಪೂನು ಇದು ಉದ್ದಿನಬೇಳೆ ತೊಗೊಂಡಿದ್ದೇನೆ. ಇದು ಗುಂಡು ಉದ್ದಿನಬೇಳೆ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಇದಿದ್ರು ಬೇರೆ ಇದ್ದರೂ ತೊಗೊಳ್ಬೋದು. ಒಂದು ಅರ್ಧ ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೇನೆ. ನೋಡಿ, ಇದೆಲ್ಲ ಪ್ರೋಟೀನ್ ಇರುವಂಥದ್ದೇ ನಾನು ತೊಗೊಂಡಿರೋದು. ಇದು ಸೊಪ್ಪಲ್ಲಿ, ಈ ಕರಿಬೇವಲ್ಲಿ ಕೂಡ ಎಷ್ಟು ಪ್ರೋಟೀನ್ ಇದೆ, ವಿಟಮಿನ್ಸ್ ಎಲ್ಲ ಇದೆ. ಇದೆಲ್ಲ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದು ಎಳ್ಳಲ್ಲಿ ಇದರಲ್ಲೆಲ್ಲ ಕ್ಯಾಲ್ಸಿಯಂ ಇದೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ನಾನು ಚಟ್ನಿ ಮಾಡ್ತಾ ಇದ್ದೇನೆ. ನಾನು ಟೊಮೆಟೊ ತೊಗೊಳ್ಳಿಲ್ಲ, ಯಾಕೆಂದರೆ ಇದೊಂದು 2 ದಿನ ಇಡ್ಬೋದು, ನಿಮ್ಗೆ 2-3 ದಿನ ಯೂಸ್ ಮಾಡ್ಬೋದು ಇಟ್ಕೊಂಡು. ಟೊಮೆಟೊ ಹಾಕಿದರೆ ಬೇಗ ಹಾಳಾಗುತ್ತೆ, ಅದರಿಂದ ನಾನು ಟೊಮೆಟೊ ಹಾಕ್ತಿಲ್ಲ. ಅದರಿಂದ ಹುಳಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ಹುಣಸೆ ಹುಳಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಬರಬೇಕಲ್ಲ ಅದಕ್ಕೆ. ಆಮೇಲೆ ಒಂದು ತುಂಡು ಬೆಲ್ಲ ತೊಗೊಳ್ಬೇಕು. ಬೆಲ್ಲ ಇಟ್ಟಿಲ್ಲ ನಾನು. ಇದನ್ನೆಲ್ಲ ಈಗ ಹುರ್ಕೊಂಡು ಆಮೇಲೆ ಚಟ್ನಿ ಮಾಡ್ತೀನಿ. ನೋಡಿ, ಬಾಣಲೆ ಸ್ವಲ್ಪ ಎಣ್ಣೆ ಇಟ್ಟು ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಮೊದಲು ಫ್ರೈ ಮಾಡ್ಕೊಳ್ಬೇಕು, ಯಾಕೆಂದರೆ ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆದಾಗ ನಾವು ಮತ್ತೆ ಅದಕ್ಕೆ ಕಡಲೆ ಬೀಜ ಮತ್ತು ಈ ಕಡಲೆಪಪ್ಪು ಹಾಕಬೇಕು. ಲಾಸ್ಟಲ್ಲಿ ಆ ಸೊಪ್ಪನ್ನೆಲ್ಲ ಹಾಕ್ತೇನೆ ನಾನು. ಈಗ ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಕಡಲೆಪಪ್ಪು, ಈ ಕಡಲೆ ಬೀಜ, ಎಳ್ಳು ಎಲ್ಲ ಹಾಕ್ತೇನೆ. ಎಲ್ಲ ಹಾಕಿ ಫ್ರೈ ಮಾಡಬೇಕು. ಮತ್ತು ಈರುಳ್ಳಿ, ಹುಳಿ ಮತ್ತು ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕಬೇಕು, ನಾವು ಸೊಪ್ಪು ಹಾಕ್ತೇವಲ್ಲ ಆಗ. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ. ಈ ಸೊಪ್ಪುಗಳೆಲ್ಲ ಹಾಕಿರ್ತೀವಲ್ಲ ನಾವು, ಇದು ತುಂಬ ಒಳ್ಳೆಯದು. ಈ ದೊಡ್ಡ ಪತ್ರೆಯಲ್ಲಿದೆಯಲ್ಲ, ವಿಟಮಿನ್ ಎ ಇರುತ್ತೆ ಮತ್ತು ವಿಟಮಿನ್ ಸಿ ಕೂಡ ಇರುತ್ತೆ. ಇದು ನಮ್ಮ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ನಮಗೆ ಶೀತ ನೆಗಡಿ ಎಲ್ಲ ಬರುತ್ತಲ್ಲ, ಆವಾಗ ಇದರದ್ದು ಕಷಾಯ ಎಲ್ಲ ಮಾಡಿ ಕುಡಿಬೇಕು. ತುಂಬ ಒಳ್ಳೆ ರೀತಿಯಲ್ಲಿ ಕಮ್ಮಿ ಮಾಡುತ್ತೆ. ನಮ್ಮ ಕಡೆ ಏನು ಅಂದರೆ, ಈ ಮಕ್ಕಳಿಗೆಲ್ಲ ಈ ದೊಡ್ಡ ಪತ್ರೆದು ಕಷಾಯ ತೆಗೆದು ಕೊಡ್ತಾರೆ. ಮಕ್ಕಳಿಗೆ ಕಫ ಎಲ್ಲ ಕಟ್ಟಿರುತ್ತಲ್ಲ, ಇವಾಗ ಹುಟ್ಟಿದ ಎಳೆ ಮಕ್ಕಳೆಲ್ಲ ಇರ್ತಾರಲ್ಲ, ಅವರಿಗೆ ಕಫ ಕಟ್ಟುತ್ತಲ್ಲ, ಆವಾಗ ಇದರದ್ದು ಕಷಾಯ ತೆಗೆದು ಕುಡಿಸ್ತಾರೆ. ಜಾಸ್ತಿ ಇಲ್ಲ, ಒಂದು ಅರ್ಧ ಸ್ಪೂನು, 1/4 ಸ್ಪೂನ್ ಆಗಿ ಕುಡಿಸ್ತಾರೆ. ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದು, ಅಷ್ಟು ಒಳ್ಳೇದಿದು. ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಇದು ಜಾಸ್ತಿ ಮಾಡುತ್ತೆ. ಇದು ಇನ್ನೂ ಒಂದು 2 ನಿಮಿಷ ಹುರ್ಕೊಳ್ಬೇಕು. ಇದು ಹುರ್ಕೊಂಡು ಕೆಂಪಗಾಗುವಾಗ ನಾವು ಈರುಳ್ಳಿ ಮತ್ತು ಇದು ಹಾಕಬೇಕು. ಆಮೇಲೆ ಸೊಪ್ಪು ಅಂದರೆ ಬೇಗ ಬಾಡಿ ಹೋಗುತ್ತೆ. ಇದು ತಿಮರೆ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ತುಂಬ ಇರುತ್ತೆ. ಇದನ್ನು ಒಂದೆಲಗ ಬ್ರಾಹ್ಮಿ ಅಂತ ಕೂಡ ಕರೀತಾರೆ. ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡ್ತಾರೆ, ನೀವು ಕೇಳಿರ್ಬೋದು. ಇದು ನಿಮಗೆ ಆನ್ಲೈನಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ, ಆನ್ಲೈನಲ್ಲಿ ಸಿಗ್ಬೋದು ಇದು. ಇಲ್ಲಾಂದರೆ ನೀವಲ್ಲಿ ಪಾಟಲ್ಲಿ ಬೆಳೆಸ್ಕೊಳ್ಬೋದು. ಈ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಕೂಡ ಪಾಟಲ್ಲೆಲ್ಲ ಬೆಳೆಸ್ಕೊಳ್ಬೋದು. ಇದು ನಾನು ಪಾಟಲ್ಲೇ ಬೆಳೆಸಿರೋದು, ಇದು ಮನೆಯಲ್ಲೇ. ಇದು ನೆನಪಿನ ಶಕ್ತಿಗೆ ತುಂಬ ಒಳ್ಳೇದು. ಓದೋ ಮಕ್ಳು ಇರ್ತಾರಲ್ವ, ಅವರಿಗೆ ತುಂಬ ಜಾಸ್ತಿ ಮಾಡಿಕೊಡ್ಬೇಕು. ನಾನು ಸಣ್ಣದ್ರಲ್ಲಿ ನನ್ನ ಮಕ್ಕಳಿಗೆ ಇದು ತುಂಬ ಕೊಡ್ತಾ ಇದ್ದೆ. ಅದರಿಂದ ಏನೋ ಗೊತ್ತಿಲ್ಲ, ನನ್ನ ಮಕ್ಕಳು ಓದೋದಲ್ಲಿ ತುಂಬ ಹುಷಾರಿದ್ದಾರೆ. ಅಷ್ಟು ಒಳ್ಳೇದಂತೆ ಇದು ನೆನಪಿನ ಶಕ್ತಿಗೆ. ಇವಾಗ ನೋಡಿ, ಇದು ಒಂದು ಸ್ವಲ್ಪ ಫ್ರೈ ಆಯಿತು. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಹುಳಿ ಎಲ್ಲ ಹಾಕ್ತಾ ಇದ್ದೇನೆ. ಲಾಸ್ಟಲ್ಲಿ ಸೊಪ್ಪು ಹಾಕಬೇಕು. ಲಾಸ್ಟ್ ಏನು ಅಂದರೆ, ಒಂದು 2 ನಿಮಿಷ ಬಾಡಲಿಕ್ಕೆ ಸಾಕದು ಸೊಪ್ಪು. ಇವಾಗ ಈರುಳ್ಳಿ ಸ್ವಲ್ಪ ಬಾಡಬೇಕು. ಇದು ತಿಮರೆದು ನೀವು ಹೇರ್ ಪ್ಯಾಕ್ ಕೂಡ ಮಾಡ್ಕೊಳ್ಬೋದು. ಅದು ಡ್ಯಾಂಡ್ರಫ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಕರಿಬೇವಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ, ಅದು ಕಣ್ಣಿಗೆ ಎಲ್ಲ ತುಂಬ ಒಳ್ಳೆಯದು, ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು. ಅದರಲ್ಲಿ ಕೂಡ ವಿಟಮಿನ್ ಸಿ, ಎ ಎಲ್ಲ ಯಾವುದು ವಿಟಮಿನ್ ಇದೆ ಅದೆಲ್ಲ ಇರುತ್ತೆ ಕರಿಬೇವಲ್ಲಿ. ಮತ್ತು ನಾವೇನು ಮಾಡ್ತೇವೆ ಅಂದರೆ, ಕರಿಬೇವನ್ನು ಒಗ್ಗರಣೆಗೆ ಜಾಸ್ತಿ ಹಾಕೋದು, ಅದನ್ನು ಹೀಗೆ ಚಟ್ನಿ ಹಾಗೆ ಎಲ್ಲ ಯೂಸೇ ಮಾಡಲ್ಲ. ಈಗ ಚಟ್ನಿ ಎಲ್ಲ ಯೂಸ್ ಮಾಡಿದರೆ, ನೀವು ರುಬ್ಬಿ ಎಲ್ಲ ಮಾಡಿದರೆ ಅದರಲ್ಲೂ ಪೌಷ್ಟಿಕಾಂಶ ಎಲ್ಲ ನಮ್ಮ ಬಾಡಿಗೆ ಹೋಗುತ್ತಲ್ಲ, ಮಕ್ಕಳದನ್ನು ತೆಗೆದು ಬಿಸಾಡಲಿಕ್ಕಾಗಲ್ಲ. ಅವಾಗ ನೀವು ಒಗ್ಗರಣೆಗೆ ಹಾಕಿದ್ರೆ ಅಂದರೆ ಅದನ್ನೆಲ್ಲ ತೆಗೆದು ಬಿಸಾಡ್ತಾರೆ ಅವರು. ಅದರಿಂದ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ಡೈಜೆಷನ್ ಕೂಡ ತುಂಬ ಒಳ್ಳೆಯದು, ಫೈಬರ್ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ಕರಿಬೇವಲ್ಲಿ. ಮತ್ತು ನಾವು ನಮ್ಮ ಕಡೆ ಎಲ್ಲ ಕರಿಬೇವೆಲ್ಲ ಹಾಕಿ ಅದನ್ನು ಎಣ್ಣೆ ಮಾಡ್ತೇವೆ. ಅದು ಕೂದಲು ಎಷ್ಟು ಕಪ್ ಮಾಡುತ್ತೆ ಅಂದರೆ, ನಿಮಗೆ ಬಿಳಿ ಕೂದಲು ಬರ್ತಾ ಇದೆ ಅಂದರೆ ಆ ಎಣ್ಣೆ ಹಾಕ್ತಾ ಇದ್ದರೆ ಬಿಳಿ ಕೂದಲು ಬರೋದೇ ಸ್ಟಾಪ್ ಆಗೋಗುತ್ತೆ. ನಾನು ಅದು ಎಣ್ಣೆದೊಂದು ಸಲ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಎಣ್ಣೆ ಅದು. ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಕೂಡ ಕಮ್ಮಿ ಮಾಡುತ್ತೆ. ಮತ್ತು ನಿಮ್ಮ ಕೂದಲು ಉದುರ್ತಾ ಇದ್ದರೆ ಕೂಡ ಇದ್ರ ಕರಿಬೇವಿನ ಎಣ್ಣೆ ಹಾಕಿದರೆ
ತುಂಬ ಕಡಿಮೆ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಈರುಳ್ಳಿ ಬಾಡ್ತಾ ಇದೆ. ಇವಾಗ ಸೊಪ್ಪೆಲ್ಲ ಹಾಕ್ಕೊಳ್ಬೇಕು. ನೋಡಿ ಇವಾಗ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗ್ತಾ ಇರುವಾಗ ನಿಮ್ಗೆ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೇನೆ. ನಾನು ಇಲ್ಲಿ ಹಾಕ್ತಾ ಇಲ್ಲ, ಯಾಕೆಂದ್ರೆ ನಮಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಯೂಸ್ ಮಾಡೋದು ನಾವು ಕಡಿಮೆ, ಕೆಲವುದಕ್ಕೆ ಮಾತ್ರ ಹಾಕೋದು. ನೀವು ಬೇಕಾದ್ರೆ ಇಷ್ಟು ಬೆಳ್ಳುಳ್ಳಿ ಕೂಡ ಹಾಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ ಕೂಡ. ನಾನು ಒಂದೊಂದ್ಸಲ ಆಗ ಮಾಡ್ತೇನೆ, ಒಂದೊಂದ್ಸಲ ಈಗ ಮಾಡ್ತೇನೆ. ಇವತ್ತು ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಯಾಕೆಂದ್ರೆ ಇವತ್ತು ಶುಕ್ರವಾರ ಮಾಡ್ತಾ ಇದ್ದೀನಿ. ಅದೇ ಶುಕ್ರವಾರ ನಾನು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದರಿಂದ ಆಗ್ತಾ ಇಲ್ಲ. ನಿಮ್ಗೆ ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಇಷ್ಟು ಹಾಕ್ಕೊಳ್ಬೋದು. ಇಲ್ಲ ನಿಮ್ಗೆ ಎಷ್ಟು ಬೇಕು ಒಂದು ಸ್ವಲ್ಪ ಹಾಕ್ಕೊಳ್ಬೋದು, ಒಂದು 5-6 ಪೀಸ್ ಹಾಕ್ಕೊಳ್ಬೋದು ನೀವು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಆಯ್ತು. ಇವಾಗ ಸೊಪ್ಪೆಲ್ಲ ಹಾಕ್ತೇನೆ ನಾನು. ಮೊದಲು ಕರಿಬೇವು ಹಾಕ್ತೇನೆ, ಅದು ಸ್ವಲ್ಪ ಬಾಡಬೇಕಲ್ವಾ. ಇದು ತುಂಬ ಒಳ್ಳೇದು ಫ್ರೆಂಡ್ಸ್, ಮನೆಯಲ್ಲಿ ಮಾಡಿ ನೋಡಿ. ಮಕ್ಕಳು ಇದನ್ನೆಲ್ಲ ಮಕ್ಕಳಿಗೆ ಕೊಡಬೇಕು ನಾವು, ಯಾಕೆಂದರೆ ಇವಾಗ ಜಂಕ್ ಫುಡ್ ತಿನ್ನೋದೇ ಜಾಸ್ತಿ ಆಗಿದೆ. ಮಕ್ಕಳು ಇಂಥ ಒಳ್ಳೆ ಫುಡ್ನೆಲ್ಲ ತಿಂತಾನೇ ಇಲ್ಲ. ನೋಡು, ನಾವು ಮನೆಯಲ್ಲಿ ಮಾಡಿಕೊಟ್ರೆ ತಿನ್ನಿಸ್ಬೇಕು, ಅದು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡಿ, ಚಟ್ನಿ ಹಾಕಿ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಚಪಾತಿಗೆ ಕೂಡ ಸೂಟ್ ಆಗುತ್ತೆ, ನಿಮ್ಮ ದೋಸೆಗೆ ಕೂಡ ಆಗುತ್ತೆ. ಒಂದು ನೀವು ಮಾಡಿಟ್ಕೊಂಡ್ರೆ ಇದು, ನೀವು ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ ಮತ್ತು ಟೊಮೆಟೊ ಹಾಕಲಿಲ್ಲ ಅಂದರೆ ನಿಮ್ಗೆ 2-3 ದಿನ ಏನೂ ಆಗಲ್ಲ. ನೀವು ಒಂದೇ ದಿನಕ್ಕೆ ಮಾಡ್ಕೊಳ್ತೀರಂದರೆ ಟೊಮೆಟೊ ಕೂಡ ಹಾಕ್ಬೋದು ಮತ್ತು ತೆಂಗಿನಕಾಯಿ ಕೂಡ ಸ್ವಲ್ಪ ಹಾಕ್ಬೋದು. ಬಟ್ ನಾನು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ತಿದ್ದೇನೆ ಇದಕ್ಕೆ, ಯಾಕೆಂದರೆ ಇವತ್ತು ಒಂದು ದಿನಕ್ಕೆ ಮಾಡ್ತಿದ್ದೇನೆ ನಾನು. ಇದು ಸ್ವಲ್ಪ ಬಾಡಿದ ಮೇಲೆ ಇದನ್ನು ಹಾಕ್ಕೊಳ್ಳಿ. ಇದು ದೊಡ್ಡ ಪತ್ರೆ ನೋಡಿ, ಇದು ಸ್ವಲ್ಪ ಬಾಡಿದೆ, ಇದು ಗ್ರೀನ್ ಕಲರ್ ಇರುತ್ತೆ. ನಾನು ತಂದು ನೋಡಿ, ಈ ಥರ ಗ್ರೀನ್ ಇರುತ್ತೆ. ಇದು ಸ್ವಲ್ಪ ಬಾಡಿದೆ. ಇದು ಬಾಡಿದೆ ಅಂತ ಕೂಡ ಬಿಸಾಡಬೇಡಿ, ನೀವು ತಂದಿಟ್ಕೊಂಡ್ರೆ ಇದು ಬೇಗ ಬಾಡುತ್ತೆ. ಅದನ್ನು ಕೂಡ ಹಾಕಿ, ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಅದರಲ್ಲಿ. ಅದು ಹಾಕಿ ಮಿಕ್ಸ್ ಮಾಡಿ. ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ. ನಾವು ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನೆಲ್ಲ ತಿನ್ನೋದೇ ಈಗ ಬಿಟ್ಟಿದ್ದೇವೆ ನಾವು. ಯಾಕೆಂದರೆ ಇವಾಗ ನಮಗೆಲ್ಲ ಪಿಜ್ಜಾ, ಬರ್ಗರು ಅದೆಲ್ಲ ಇಷ್ಟ ಆಗೋದು. ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೇವೆ ನಾವು. ನಮ್ಮ ಹಳೆ ಕಾಲದಲ್ಲೆಲ್ಲ ನಮ್ಮ ಅಮ್ಮ ಅಜ್ಜಿ ಎಲ್ಲ ಇದನ್ನೆಲ್ಲ ಜಾಸ್ತಿ ಮಾಡ್ತಿದ್ರು, ನಮಗೆ ಕೊಡ್ತಿದ್ರು. ಅದರಿಂದಲೇ ನಮಗೆ ಆರೋಗ್ಯ ಎಲ್ಲ ಇವಾಗ ಅಷ್ಟು ಚೆನ್ನಾಗಿದೆ. ಇವಾಗಿನ ಮಕ್ಕಳು ಇದನ್ನೆಲ್ಲ ಯಾವುದು ಮುಟ್ಟೋದೇ ಇಲ್ಲ. ನಾವು ಮನೆಯಲ್ಲಿ ಮಾಡೋದಿಲ್ಲ, ಅವ್ರು ಮುಟ್ಟೋದಿಲ್ಲ ಅಂತ ಹೇಳೋದಕ್ಕಿಂತ ನಾವು ಮನೆಯಲ್ಲಿ ಮಾಡೋದಿಲ್ಲ. ನಾವು ಮನೆಯಲ್ಲಿ ಮಾಡಿದರೆ ತಿಂತಾರೆ, ಯಾಕೆ ತಿನ್ನಲ್ಲ ಅವರು? ಅದರಿಂದ ನೀವು ಒಂದ್ಸಲ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಇವಾಗ ನೋಡಿ, ಇದು ಸ್ವಲ್ಪ ಬಾಡಿತು. ಇವಾಗ ಇದನ್ನು ಹಾಕ್ತಿದ್ದೇನೆ ತಿಮರೆ. ಇದನ್ನೆಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ. ಇವಾಗ ಆನ್ಲೈನಲ್ಲಿ ಯಾವ್ದು ಸಿಗೋಲ್ಲ ಹೇಳಿ, ಎಲ್ಲನೂ ಸಿಗುತ್ತೆ ಆನ್ಲೈನಲ್ಲಿ. ಆನ್ಲೈನಲ್ಲಿ ತರ್ಸ್ಕೊಳ್ಬೋದು. ಇಲ್ಲ ನಿಮಗೆ ಅನುಕೂಲ ಇದೆ ಅಂತಂದರೆ ಬೆಳೆಸ್ಕೊಳ್ಬೋದು. ಎಲ್ಲಾದರೂ ಒಂದು ಗಿಡ ಸಿಗುತ್ತೆ, ಗಿಡ ತಂದು ಮನೆಯಲ್ಲೇ ಬೆಳೆಸ್ಕೊಳ್ಬೋದು. ಇಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ದೀರಂದರೆ ಪಾಟಲ್ಲಿ ಕೂಡ ಬೆಳೆಸ್ಕೊಳ್ಬೋದು. ಇವಾಗ ಇದೆಲ್ಲ ಒಂದ್ಸಲ ಫ್ರೈ ಆಗಬೇಕು. ನೋಡಿ, ಈಗ ಇದು ರೆಡಿ ಆಯಿತು. ಇದನ್ನು ತುಂಬ ಜಾಸ್ತಿ ಬಿಸಿ ಮಾಡಬೇಡಿ. ಸೊಪ್ಪು ಹಾಕಿದ ಮೇಲೆ ಅದು ಬಿಸಿ ಇರುತ್ತಲ್ಲ ಬಾಣಲು, ನಿಮಗೆ ಅದರಲ್ಲೇ ಬಿಸಿ ಆಗುತ್ತೆ. ಬಾಣಲಿ ಬಿಸಿಯಿಂದನೇ ಇದು ಕೂಡ ಮತ್ತೆ ಇದು ಬಾಡುತ್ತೆ ಅದು. ಅದರಿಂದ ಜಾಸ್ತಿ ಬಿಸಿ ಮಾಡಿದ್ರು ಕೂಡ ಅದು ವಿಟಮಿನ್ ಎಲ್ಲ ಹೊರಟೋಗುತ್ತೆ. ಇವಾಗ ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು ಇದನ್ನು. ಇವಾಗ ರೆಡಿ ಆಯ್ತು ಇದು. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೇನೆ. ನೀವು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. 2-3 ದಿನ ಇಡೋದು ಅಂತಾದರೆ ತೆಂಗಿನಕಾಯಿ ಹಾಕ್ಕೊಳ್ಬೇಡಿ, ಬರೀ ಇದೇ ರುಬ್ಕೊಂಡ್ರೆ ಆಗುತ್ತೆ. ಇಲ್ಲ ಅವಾಗವಾಗ ಮಾಡ್ತೀವಿ ಅಂದರೆ ತೆಂಗಿನಕಾಯಿ ಮತ್ತು ಟೊಮೆಟೊ 2 ಹಾಕ್ಕೊಳ್ಬೋದು. ಇವಾಗ ಇದನ್ನು ಮಿಕ್ಸಿಲಿ ಹಾಕ್ಕೊಳ್ತೇನೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋ ಮೊದಲು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಮತ್ತೊಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೀವು ಜಾಸ್ತಿ ನೀರು ಹಾಕಬೇಡಿ, ಇದು ಚಟ್ನಿ ಅಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ ಫ್ರೆಂಡ್ಸ್, ತಿಮರೆ ದೊಡ್ಡ ಪತ್ರೆ ಚಟ್ನಿ ರೆಡಿಯಾಗಿದೆ. ನೋಡಿ, ಈ ರೀತಿ ಇದೆ. ಇದಕ್ಕೆ ಕೆಲವರು ಒಣಕೊಬ್ಬರಿ ಕೂಡ ಹಾಕ್ಕೊಳ್ತಾರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳುವಾಗ. ನಿಮಗೆ ತೆಂಗಿನಕಾಯಿ ಅದು ಹಸಿ ತೆಂಗಿನಕಾಯಿ ಬೇಡ ಅಂದರೆ ಒಣಕೊಬ್ಬರಿ ಹಾಕ್ಕೊಳ್ಬೋದು. ಇಲ್ಲ ತೆಂಗಿನಕಾಯಿ ಬೇಡ ಅಂದರೆ ಒಂದು ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಆಗ ಗಟ್ಟಿ ಬರುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಬೇಡಿ. ನೋಡಿ, ಈ ರೀತಿ ಇರಬೇಕು, ಸ್ವಲ್ಪ ತರಿಯಾಗಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ. ಇವಾಗ ಒಗ್ಗರಣೆ ಇಟ್ಟಿದ್ದೇನೆ. 1 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೊಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಜೀರಿಗೆ ಆದಷ್ಟು ಹಾಕ್ತೇನೆ, ಯಾಕೆಂದರೆ ಡೈಜೆಷನ್ಗೆ ಒಳ್ಳೆಯದಂತ. ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಕರಿಬೇವು, ಇದೆಲ್ಲ ಹಾಕಿ ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕು. ನೋಡಿ, ಈಗ ಒಗ್ಗರಣೆ ಆಯಿತು. ಇದಕ್ಕೆ ಹಾಕ್ತಾಯಿದ್ದೇನೆ. ನೋಡಿ, ಹೈ ರಿಚ್ ಪ್ರೋಟೀನ್ ಇರೋವಂಥ ತಿಮರೆ ಮತ್ತು ಕರಿಬೇವು ಮತ್ತು ದೊಡ್ಡಪತ್ರೆ ಸೊಪ್ಪಿನೆಲ್ಲ ಹಾಕಿ ಮಾಡಿರೋ ಚಟ್ನಿ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಕೂಡ ಮಾಡಿಕೊಡಿ. ಇದು ನಿಮಗೆ ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ ಮತ್ತು ಅನ್ನದೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಅದು ನೋಟಿಫಿಕೇಶನ್ ನಿಮಗೆ ಕೂಡಲೇ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹೀಗೆ ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.